ಕಲಾಪಕ್ಕೆ ಚಕ್ಕರ್ ಪ್ರತಿಭಟನೆಗೆ ಹಾಜರ್ ಎನ್ನುವಂತಹ ಮಾತು ಹೇಳ್ತಾ ಇದ್ರಲ್ಲ. ಶಾಲೆಗೆ ಚಕ್ಕರ್ ಹುಟ್ಟಕ್ಕೆ ಹಾಜರ್ ಅನ್ನುವಂಥ ರೀತಿಯಲ್ಲಿದೆ ಕಾಂಗ್ರೆಸ್ ನಾಯಕರ ನಡೆ. ಕಲಾಪಕ್ಕೆ ಚಕ್ಕರ್ ಹಾಕಿದ್ದಾರೆ, ಪ್ರತಿಭಟನೆಗೆ ಹಾಜರಾಗಿದ್ದಾರೆ. ಕಾಂಗ್ರೆಸ್ ಏನು ಒಂದು ಪ್ರತಿಭಟನೆ ಮಾಡ್ತಾ ಇದೆ, ಆ ಪ್ರತಿಭಟನೆಯಲ್ಲಿ ಕರ್ನಾಟಕದ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ. ಬೆಳಗಾವಿಯ ಏನಿದು ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ, ಅಲ್ಲಿ ಹಾಜರಾಗೋದು ಬಿಟ್ಟು ಇಲ್ಲಿ ಪ್ರತಿಭಟನೆಗೆ ಬಂದು ಕೂತ್ಕೊಂಡು ಕೂಗುತ್ತಾ ಇದ್ದಾರೆ. ಇದಕ್ಕೆ ವಿಪಕ್ಷ ನಾಯಕರೆಲ್ಲರೂ ಕೂಡ ತೀವ್ರ ಆಕ್ಷೇಪವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನು ಬೇಜವಾಬ್ದಾರಿಯ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರೆಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಕಲಾಪದಲ್ಲಿ ಯಾರೂ ಕಾಣಿಸ್ಕೊಳ್ಳಿಲ್ಲ ಕಾಂಗ್ರೆಸ್ ನಾಯಕರು. ಹೀಗಾಗಿ ವಿಪಕ್ಷದವರು ತೀವ್ರ ಕೋಪಗೊಂಡಿದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಏನು ಸ್ವಾಮಿ ನೀವು ಕಲಾಪಕ್ಕೆ ಚಕ್ಕರ್ ಹಾಕ್ತೀರಿ, ಪ್ರತಿಭಟನೆಗೆ ಅಲ್ಲಿ ಹೋಗ್ಬಿಟ್ಟು ಹಾಜರಾಗ್ತೀರಿ, ಕೂತ್ಕೊಳ್ತೀರಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ವಿಧಾನ ಪರಿಷತ್ ಸದನ ಖಾಲಿ ಆಗಿತ್ತು. ಇವತ್ತು ಯಾರೂ ಇರಲಿಲ್ಲ, ಸಿ ಎಂ ಇರಲಿಲ್ಲ, ಡಿ ಸಿ ಎಂ ಇರಲಿಲ್ಲ, ಬೇರೆ ಬೇರೆ ಯಾವ ನಾಯಕರು ಇರಲಿಲ್ಲ, ಕಾಂಗ್ರೆಸ್ಗೆ ಸಂಬಂಧಪಟ್ಟವರು ಜಾಸ್ತಿ ಜನ ಯಾರೂ ಇರಲಿಲ್ಲ. ವಿಪಕ್ಷ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಇದು, ಇದಕ್ಕೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿಯ ಸರ್ಕಾರ ಇದು ಅಂತ ಹೇಳಿ ವಿರೋಧ ಪಕ್ಷದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲರೂ ಕೂಡ ಸದಸ್ಯರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷದ ಸದಸ್ಯರು ವಿಧಾನ ಪರಿಷತ್ನ ಒಂದು ಕಲಾಪಕ್ಕೆ ಏನು ಮಾಡಿರ್ತಾರೆ, ಹೋಗಿಲ್ಲ, ಅಲ್ಲಿ ತಪ್ಪಿಸ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಅಮೂಲ್ಯವಾದಂತಹ ಸದನದ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬೆಳಗ್ಗೆನೇ ಇಂದು ಸದನ ಆರಂಭ ಆಯಿತು. ಕಲಾಪ ಆರಂಭವಾದಾಗ ಏನಾಗ್ತಾ ಇದೆ, ಅಲ್ಲಿ ಎಲ್ಲ ಪೀಠಗಳನ್ನು ಕುರ್ಚಿಗಳು ಖಾಲಿಯಾಗಿ ಕಾಣಿಸ್ತಾ ಇದ್ವು, ಯಾರು ಕೂಡ ಇರಲಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಆಡಳಿತ ಪಕ್ಷದಿಂದ ಬೇರೆ ಯಾವ ನಾಯಕರು ಜಾಸ್ತಿ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಜವಾಬ್ದಾರಿ ಇರುವಂತಹ ಸರ್ಕಾರ ಈ ರೀತಿಯಾಗ ಮಾಡೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಲಾಪದಲ್ಲಿ ಹಾಜರಾಗಿದ್ದು ಬರೀ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಇಲಾಖೆ ಸಚಿವ ಆಗಿರುವಂತಹ ಅವರು ಇದ್ದರು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರಿಲ್ಲ. ಸಿ ಎಮ್ಮು, ಡಿ ಸಿ ಎಮ್ಮು, ಬೇರೆ ಬೇರೆ ಮಂತ್ರಿಗಳು ಯಾರೂ ಇರಲಿಲ್ಲ. ಹೀಗಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಬೈತಾ ಇದ್ದಾರೆ. ಏನು ಸ್ವಾಮಿ ನಿಮಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ, ಅಲ್ಲಿ ಸಮಸ್ಯೆಗಳು ಚರ್ಚೆ ಆಗಬೇಕು, ಯಾವ ಸಮಸ್ಯೆಗಳು ಚರ್ಚೆ ಆಗ್ತಾ ಇಲ್ಲ, ಮಾಡಬೇಕಂದ್ರೆ ನೀವೇ ಇಲ್ಲ, ಇನ್ನು ಹೆಂಗೆ ಆಗೋದು? ಉತ್ತರ ಕರ್ನಾಟಕಕ್ಕೆ ನೀವು ಮೋಸ ಮಾಡ್ತೀರಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದೀರಾ. ನೀವು ಯಾವ್ಯಾವ ವಿಚಾರಗಳಿದೆ, ಏನು ವಿಚಾರಗಳೇ ಅದು ಚರ್ಚೆ ಆಗಬೇಕು, ಅದು ಚರ್ಚೆ ಆಗ್ತಾ ಇಲ್ಲ. ಬರೀ ನಿಮ್ಮ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಹಿಂಗಿದ್ರೆ ಹೆಂಗಾಗುತ್ತೆ? ರಾಜ್ಯದ ಜನರು ಏನೇನೋ ಆಸೆಯನ್ನು ಇಟ್ಕೊಂಡು ಕೂತಿದ್ದಾರೆ. ಕಲಾಪದಲ್ಲಿ ಏನೋ ಆಗುತ್ತೆ, ನಿರ್ಧಾರ ಆಗುತ್ತೆ ಅಂತ ಹೇಳಿ. ಆದರೆ ನೀವು ಸದನದ ಸಮಯವನ್ನು ಈ ರೀತಿಯಾಗಿ ವ್ಯರ್ಥ ಮಾಡ್ತಾ ಇದ್ದೀರಿ. ಇದು ಸರಿಯಲ್ಲ, ಕಾಂಗ್ರೆಸ್ ನಡೆದುಕೊಳ್ಳುವಂಥ ರೀತಿ ಸರಿಯಲ್ಲ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಕಲಾಪವನ್ನು ತಪ್ಪಿಸಿ ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀರಾ, ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದೆ. ಯಾಕಂದರೆ ವಿರೋಧ ಪಕ್ಷದ ಸದಸ್ಯರು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಚರ್ಚೆ ಮಾಡಬೇಕಂತಲೇ ಇಲ್ಲೇ ಭಾಗಿಯಾಗೋದು. ಆದರೆ ಕಾಂಗ್ರೆಸ್ ಸರ್ಕಾರವು ಸದನ ಮತ್ತು ರಾಜ್ಯದ ಜನರನ್ನು, ವಿಶೇಷವಾಗಿ ಉತ್ತರ ಕರ್ನಾಟಕದವರನ್ನು ಅವಮಾನಿಸ್ತಾ ಇದೆ ಈ ರೀತಿಯಾಗಿ ಮಾಡಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸದಸ್ಯರು. ಬೆಳಗ್ಗೆನೇ ಕಲಾಪಕ್ಕೆ ಮುನ್ನ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಒಂದು ಹೆಸರನ್ನು ಬದಲಾಯಿಸುವ ಕೇಂದ್ರ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಹಾಗೂ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿಕೊಂಡು ಸಿ ಎಂ, ಡಿ ಸಿ ಎಂ ಸೇರಿ ಬಹುತೇಕ ಕಾಂಗ್ರೆಸ್ನ ಸದಸ್ಯರು ಹೊರಗೆ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪಕ್ಷದ ನಾಯಕ ಆಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಸರ್ಕಾರದ ಒಂದು ನೇತೃತ್ವವನ್ನು ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ಬೇಜವಾಬ್ದಾರಿಯನ್ನು ನೋಡಿ ಸಚಿವರು ಮತ್ತು ಸದನದ ನಾಯಕರು ಸೇರಿದಂತೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಕಲಾಪದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದು ಅವರ
ನಡವಳಿಕೆ ಆಗಿದ್ದರೆ ಅವರು ಉತ್ತರ ಕರ್ನಾಟಕ ಪ್ರದೇಶಕ್ಕೆ ನ್ಯಾಯ ಒದಗಿಸ್ತಾರೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಲು ಅಧಿವೇಶನವನ್ನು ಇನ್ನೂ ಕೂಡ ಒಂದು ವಾರ ಮುಂದುವರಿಸಬೇಕು ಅಂತ ವಿರೋಧ ಪಕ್ಷ ವಿನಂತಿ ಮಾಡಿಕೊಳ್ಳುತ್ತಾ ಇದೆ. JDS MLC ಆಗಿರುವಂತಹ ಶರವಣ ಅವರು ಈ ಒಂದು ವಿಚಾರವಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಅಧಿವೇಶನ ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗುತ್ತೆ, ಆದರೆ ಚರ್ಚೆ ಮಾಡೋಕ್ಕೆ ಯಾರು ಕೂಡ ಸರಿಯಾಗಿಲ್ಲ. ಅಲ್ಲಿ ಸದನದಲ್ಲಿ ಯಾವುದೇ ಸಚಿವರು ಇಲ್ಲ, ಯಾರು ಉತ್ತರ ಕೊಡ್ತಾರೆ ನಮ್ಮ ಪ್ರಶ್ನೆಗಳಿಗೆ ಅನ್ನೋದು ಅಲ್ಲಿ ಪ್ರಶ್ನೆ ಆಗಿರುವಂಥದ್ದು. ನಾವು ಪ್ರಶ್ನೆ ಕೇಳ್ತೀವಿ, ಆದರೆ ಉತ್ತರ ಕೊಡೋಕ್ಕೆ ಯಾವೊಬ್ಬ ನಾಯಕನೂ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರನ್ನು ಪ್ರಶ್ನೆ ಮಾಡಬೇಕು, ಅಧಿವೇಶನವನ್ನು ಯಾಕೆ ಕರಿಬೇಕು, ಅಧಿವೇಶನದಲ್ಲಿ ನಾವು ಯಾಕೆ ಬರಬೇಕು, ಅವರೇ ಇಲ್ಲಾಂದರೆ ನಾವಿದ್ದು ಏನು ಮಾಡ್ಕೊಳ್ಳೋದಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ನೀವು ಇಂತಹ ಸ್ಟ್ರೈಕ್ಗಳನ್ನು, ಪ್ರತಿಭಟನೆಗಳನ್ನು ಬಿಟ್ಟು ಮೊದಲು ಬಂದು ಜನರ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ, ಉತ್ತರ ಕರ್ನಾಟಕ ಭಾಗಕ್ಕೆ ಏನಾಗಬೇಕೋ ಆ ಸಮಸ್ಯೆಗಳ ಬಗ್ಗೆ ನೀವು ಗಮನ ಕೊಡಿ, ಆ ಭಾಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಅವಮಾನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕಿಡಿಕಾರಿತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.